ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಶಿವಗಂಗೆ ಬೆಟ್ಟದ ಮಧ್ಯಭಾಗದಲ್ಲಿರತಕ್ಕಂಥ ರೇವಣಸಿದ್ದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ. ನಾನು ನಮ್ಮ ಮನೆಯವರು ಇದು ಕಳೆದ ವರ್ಷ ವಿಡಿಯೋ ಮಾಡಿ ಹಾಕಿದ್ದೆ. ಯಾಕೆಂದರೆ ರಾಮನಗರದ SRS ರೇವಣಸಿದ್ದೇಶ್ವರನ ಬೆಟ್ಟಕ್ಕೂ ಇಲ್ಲಿಗೂ ಏನು ಸಂಪರ್ಕ ಇದೆ ಅಂಥೇಳಿ. ಸೊ ಇವತ್ತು ನಮ್ಮ ಸ್ನೇಹಿತರು ಚಂದ್ರಶೇಖರ್ ಅಂತೇಳಿ ಶಿವಗಂಗೆರು ಅವ್ರ ಅಭಿಷೇಕ ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ಇವತ್ತು ನಡು ಬೆಟ್ಟ ಹತ್ತೋ ಕಾರ್ಯಕ್ರಮ, ಅಂದರೆ ಅರ್ಧ ಭಾಗದಲ್ಲಿದೆ ರೇವಣಸಿದ್ದೇಶ್ವರ ದೇವಸ್ಥಾನ. ನಾವಿಲ್ಲೆಲ್ಲ ಬಾಲ್ಯ ಕಳೆದಿದ್ದೀವಿ, ಹಸುಗಳೆಲ್ಲ ಮೇಯಿಸ್ಕೊಂಡು ಎಲ್ಲ ಬಂದಿದ್ವಿ. ಅಂದರೆ ಇದು ಬೆಟ್ಟದ ಜೀವನ ಒಂಥರ. ಕುಡಿಯೋಕ್ಕೆ ನೀರು ಇರ್ತಿರ್ಲಿಲ್ಲ. ಈ ಗುಂಡು ಕೆಳಗಡೆ ನೀರು ಸಿಗೋದು, ಗುಂಡಿ ಒಳಗೆ ಅದನ್ನೆಲ್ಲ ಉರುಬಿಟ್ಟು ಅಥವಾ ವಸ್ತ್ರ ಟವಲೆಲ್ಲ ಹಾಕ್ಬಿಟ್ಟು ನೀರು ಕುಡಿವೋ. ನೋಡಿ, ಈಗ ನನಗೆ 41 ವರ್ಷ, ನಮ್ಮ ಮನೆಯವ್ರು 37 ವರ್ಷ. 37 ಮಾತಾರಮ್ಮ, ನಾಚಿಕೆ. ವಯಸ್ಸು ಕೇಳಬಾರ್ದು, ಗಂಡಸನ್ನ ಸಂಪಾದನೆ ಕೇಳಬಾರ್ದಂತೆ, ಹೆಂಗಸರನ್ನ ವಯಸ್ಸು ಕೇಳಬಾರ್ದಂತೆ. ಅವಾಗ ಅಲ್ಲಿ ಬೆಟ್ಟದ ಗಿರಿಕೊಳ್ಳ ಅಂತೀವಿ, ಅಲ್ಲಿನವರೆಗೂ ಹಸುಗಳು ಹೊಡ್ಕೊಂಡಿವೋ, ನಮಗೆ ಏನು ಆಯಾಸ ಅನಿಸಿರಲಿಲ್ಲ. ನೋಡಿ, ಇನ್ನೂ 100 ಮೀಟ್ರ್ ಹತ್ತಿಲ್ಲ, ಅಲ್ಲಿ ಏದುರ್ಸು ಬಿಡ್ತಾಯಿದ್ದೀವಿ. ಅಂದರೆ ನಮ್ಮ ಕ್ವಾಲಿಟಿ ಎಲ್ಲಿಗೆ ಬಂದಿದೆ ಅಂತೇಳಿ ಯೋಚನೆ ಮಾಡಬೇಕು. ಬನ್ನಿ, ಹಂಗೆ ಮಾತಾಡ್ತಾ ನೋಡ್ಕೊಂಡು ಓದ್ತಾ ಇರೋಣ. ನಮ್ಮ ಮನೆಯವ್ರು ಓದ್ತಾ ಇದ್ದಾರೆ. ಆ ಫ್ರೆಂಡ್ ಏನೋ ಕಾಲ್ ಮಾಡಿದ್ದಾರೆ. ಸೊ ಬ್ಯುಸಿ ಆಗ್ಬಿಟ್ಟವ್ರೆ. ಯಾಕೆಂದರೆ ಬಾಲ್ಯ ಸ್ನೇಹಿತೆ ಫೋನ್ ಮಾಡಿದ್ರು, ನಾವು ಡಿಸ್ಟರ್ಬ್ ಮಾಡೋಂಗಿಲ್ಲ. ಸೊ ಬಂಡೆ ಹತ್ತಿದ್ವಿ ಅಲ್ಲಿ ಕೆಳಗಡೆ. ಈಗ ಸ್ವಲ್ಪ ತಕ್ಲು ಥರ ಇದೆ, ಸ್ವಲ್ಪ ಸಮವಾದ ಜಾಗ, ಸ್ವಲ್ಪ ಭಾರ ಇರುತ್ತೆ. ಸೊ ತೊಂದರೆ. ನೋಡಿ, ಇದು ಕಗ್ಲಿ ಮರ ಇಲ್ಲಿ. ಯಾಕೆಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವಾಗ ನವಸಮಿತ್ತು 9 ಸಮಿತ್ತುಗಳ್ದು ಎಲ್ಲ ಒಂದೊಂದು ಮರ ಹಾಕಿ ಆ ಗ್ರಾನೈಟಲ್ಲೆಲ್ಲ ಕೆತ್ತಿಸಿ ಇಟ್ಟಿದ್ರು. ಸೊ ಅದು ನಾವು ಹುಡುಗರಲ್ಲಿದ್ದಾಗ ಅದೆಲ್ಲ ಕಣ್ಮರೆ ಆಗಿಬಿಟ್ಟಿದೆ. ಈಗ ಉಳಿದಿರೋದು ಇಲ್ಲಿ ಕಗ್ಲಿ ಬಿಟ್ಟರೆ ಏನು ಉಳಿದಿಲ್ಲ, ಬರೀ ಕಗ್ಲಿ ಗಿಡನೇ ಇದೆ. ಒಂದು 5-6 ಕಗ್ಲಿ ಗಿಡ ಇದೆ. ಇದನ್ನು ಕರಿಯಾರೆ ಬಾರೆ ಅಂತ ಹೇಳಿ ಕರಿತೀವಿ ನಾವು. ಇದು ಕೆಳಗಡೆ ಕರಿಯಾರೆ ಬಿಟ್ಟರೆ ಇದು ಬೈಲು. ಇಲ್ಲೆಲ್ಲ ಹಸುಗಳು ಮೇಯಿಸಿವೋ, ಕುರಿಗಳು ಮೇಕೆಗಳೆಲ್ಲ ಮೇಯಿಸಿವೋ. ನೋಡಿ, ನಮ್ಮ ಶಿವಗಂಗೆ ಬೆಟ್ಟ ಎಷ್ಟು ಚೆನ್ನಾಗಿದೆ. ಇದು ಫಾರೆಸ್ಟ್ನವ್ರು ಮಾಡಿದಂಥ ದೊಡ್ಡ ತಪ್ಪೇನಪ್ಪ ಅಂದರೆ, ನಾನು ಗುರುತು ಏನು ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕರಡಿ, ಚಿರತೆ, ಹಂದಿಗಳೆಲ್ಲ ನಮ್ಮ ಊರುಗಳಿಗೆ ಬಂದು ದಾಳಿ ಮಾಡ್ತವೆ. ಕಾರಣ ಏನಂದರೆ, ಸುಮಾರು 30-35 ವರ್ಷದಿಂದ ಈ ನೀಲಗಿರಿ ಗಿಡಗಳು ತಂದು ಹಾಕ್ಬಿಟ್ರು. ಯಾವ ರೇಂಜು ಏನು ಪ್ಲಾನ್ ಮಾಡಿ ಹಾಕಿದ್ರೋ ಗೊತ್ತಿಲ್ಲ. ಸೊ ಹಾಕಿದ ದೇಶ ಅಂತರ್ಜಲ ಮಟ್ಟ ಕಡಿಮೆ ಆಯಿತು ನಮ್ಮ ಶಿವಗಂಗೆ ಭಾಗದಲ್ಲಿ. ಅಂದರೆ ಜೋಪು ಇಳಿಯಲ್ಲ ಕೆಳಗಡೆ. ಮತ್ತು ಇನ್ನೊಂದು, ಹಕ್ಕಿ ಪಕ್ಷಿಗಳು ಇಲ್ಲ, ಪ್ರಾಣಿಗಳು ಸಿಗ್ತಾ ಇಲ್ಲ. ಸೊ ಹಂಗಾಗಿ ಆ ಪ್ರಾಣಿ ಆಹಾರವನ್ನು ಅರಸುತ್ತಾ ಊರುಗಳಿಗೆ ಬರುತ್ತೆ. ಇದು ಮೇಯ್ನ್ ಕಾರಣ. ಇವತ್ತೆಲ್ಲ ನಾಳೆ ಈಗ ನಾವು ಬೀಜಗಳು ತುಂಬಿರೋವಂಥ ಮಣ್ಣಿಂದು ಉಂಡೆ, ಸಗಣಿ ಉಂಡೆ ಎಲ್ಲ ತೊಗೊಂಬಂದು ಅಲ್ಲಿ ಇಲ್ಲಿ ಹಾಕ್ತಾ ಇರ್ತೀನಿ ನಾನು. ಸೊ ಇವತ್ತೆಲ್ಲ ನಾಳೆ ಅವು ಬೆಳೆದು ದೊಡ್ಡವಾಗಿ ಒಂದು ಆಹಾರ ಸಿಕ್ಕಿದ್ರೆ ಆ ಮುಖಾಂತರನಾದರೂ ನಮ್ಮ ಕಾಡು ಪ್ರಾಣಿಗಳಿಗೆ ಆಹಾರ ಸಿಗ್ಬೋದು. ಯಾಕೆಂದರೆ ಮನುಕುಲ ಎಷ್ಟು ಇಂಪಾರ್ಟೆಂಟು, ಜೀವ ಸಂಕುಲ ಅಷ್ಟೇ ಇಂಪಾರ್ಟೆಂಟು. ಸೊ ಇಲ್ಲಿ ನೋಡಿ, ಬನ್ನಿ, ದುಷ್ಕರ್ಮಿಗಳು ಏನೋ ಒಂದು ಮಾಡಿದರೆ ತೋರಿಸ್ತೀನಿ. ಇದು ನಿಧಿಗಳರು ಮಾಡಿರೋ ಕೆಲಸ. ನಿಧಿ ಸಿಗ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಇವ್ರು ಹೆಂಗೆ ಕಂಡಿಡ್ಕೊಂತಾರೆ ಅಂತಲೂ ಗೊತ್ತಿಲ್ಲ. ನನ್ನ ಪ್ರಕಾರ ನೋಡಿ, ಸುತ್ತ ಕಲ್ಲು ಕಟ್ಟಿದಾರಲ್ಲಿ, ಕಾಂಪೌಂಡ್ ಥರ. ಇದು ಕಟ್ಟಿರೋದು ಮಧ್ಯದಲ್ಲಿ ಈ ಥರ ಒಂದು ಸ್ವಲ್ಪ 1-1.25 ಅಡಿ ದಪ್ಪದ ಬಂಡೆ ಹಾಸಿರ್ತಾರೆ. ಅದ್ರ ಕೆಳಗಡೆ ಏನೋ ನಿಧಿ ಇಟ್ಟಿದ್ರು ಏನೋ ಗೊತ್ತಿಲ್ಲ, ಸಿಕ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ, ಕರಡಿ ಗುಹೆ ಕುರಿತದಲ್ಲ, ಹಂಗೆ ಕೊರೆದ್ಬಿಟ್ಟವ್ರೆ. ಸಿಕ್ಕಿದ್ರು ಸಿಕ್ಕಿರ್ಬೋದು, ಸಿಗ್ದೇ ಇರ್ಬೋದು. ನೋಡಿ, ಯಾವ ಮನುಷ್ಯ ಯಾವ ಮಟ್ಟಕ್ಕೆ ದುರಾಸೆ ಪಡ್ತಾನೆ ಅಂದರೆ, ಕಂಡೋರೊಳಗೆ ಹೆಗ್ಣ ಗುದ್ದಾಡ್ತು ಅಂತ ಗಾದೆ ಹೇಳ್ತಾರೆ. ಸೊ ಹಂಗಾಗಿದೆ ನೋಡ್ರಲ್ಲ ನಿಧಿಗಳರ ಕಾಟ. ನೋಡಿ, ಇದು ನಮಗೆ ಮುಖ್ಯ ಆಹಾರ. ಅವಾಗ ಬೆಟ್ಟದಲ್ಲಿ ಹಸುಗಳು ಹೊಡ್ಕೊಂಬಂದರೆ ಇದು ಮಿಲ್ಡಿ ಹಣ್ಣು ಅಂತ ಹೇಳಿ ಕರಿತೀವಿ. ಅಂದರೆ ಈ ಹೂವು ಕಾಣಿಸ್ತಾ ಇದ್ದಾವೆ, ಜೇನುಹುಳ ನೋಡಿ, ಪರಾಗ ಸ್ಪರ್ಶ ಮಾಡ್ತಾಯಿದೆ, ತುಂಬ ಜೇನುಹುಳಗಳಿದೆ. ಸೊ ಇದು ಹೂವು, ಇದು ಕಾರೆಕಾಯಿ ಥರ ಈ ಸೈಜಲ್ಲಿ ಆಗುತ್ತೆ. ಒಂದು ಬಟಾಣಿ ಗಾತ್ರದಲ್ಲಿ ಕಪ್ಪು ಹಣ್ಣಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಕಾಯಿ ಅಲ್ಲಿದೆ, ಕಾಣಿಸ್ತಾ ಇದೆ ಅನಿಸುತ್ತೆ. ಎಲ್ಲ ಇದೆ ಕಾಯಿ, ಅಲ್ಲಿದೆ ನೋಡಿ ಕಾಯಿ. ಇದು ಹಣ್ಣಾದ್ಮೇಲೆ ಕಪ್ಪಗೆ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಇದೇ ಅದು ಮಿಲ್ಡಿ ಗಿಡ ಅಂಥೇಳಿ. ಮಿಲ್ಡಿ ಹಣ್ಣು ಸಿಕ್ಬಿಡ್ತು. ನೋಡಿ, ಎಲ್ಲ ಹಣ್ಣಾಗ್ಬಿಟ್ಟೈತೆ. ಯಾಕೆಂದರೆ ಯಾರು ಜನ ಬರಲ್ಲ ಈಗ. ಸೊ
ಸೊ ಹಂಗಾಗಿ ಬಿಡಿಸೋರೇ ಇಲ್ಲ ಹಂಗೆ ನೋಡಿ ಗೊಂಚಲಿದೆ. ಸೊ ಕಿತ್ಕೊಂಡು ತಿನ್ಬಿಡೋಣ ಇವತ್ತು ಮಿಲ್ಡಿ ಹಣ್ಣು. ನೋಡಿ ಅಲ್ಲಿ ಕಾಯಿ ತೋರಿಸಿದ್ನಲ್ಲ ಹಣ್ಣು ತುಂಬ ರುಚಿಯಾಗಿರುತ್ತೆ ಇದು. ನೋಡಿ ಸಿಕ್ಕಿದ್ದು ಒಳ್ಳೇದಾಯ್ತು ಇದು. ಎಷ್ಟೋ ವರ್ಷ ಆಗ್ಬಿಡಿತು, ಈಗ ಅಲ್ಲೆಲ್ಲ ಕಪ್ಪಗಾಗ್ಬಿಡುತ್ತೆ ನೋಡಿ ಮಿಲ್ಡಿ ಹಣ್ಣು ತಿಂದರೆ. ತುಂಬ ಸ್ವೀಟಾಗಿರುತ್ತೆ, ಸಖತ್ತಾಗಿರುತ್ತೆ. ಇವೆಲ್ಲ ಕಾಡಲ್ಲಿ ಸಿಗೋಂಥದ್ದು, ನಾಡಲ್ಲಿ ಬೆಳೆದ್ರೂ ಸಿಗೋಲ್ಲ ಬಿಡಿ. ನೋಡಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಬನ್ನಿ ಹೆಂಗಿರುತ್ತೆ ನೋಡೋಣ. ತಾಳಮ್ಮ ಮಿಲ್ಡಿ ಹಣ್ಣು. ಮಿಲ್ಡಿ ಖಾರ ಹಣ್ಣು ಥರ ಇರುತ್ತೆ. ತಿನ್ ನೋಡಿ ಹೆಂಗೈತೆ. ತಿಂದಿದ್ದೆ, ಕಡಿಬೇಕು. ತಿಂದಿದ್ದೆ ಯಾವತ್ತನ? ಹೆಂಗ ಟೇಸ್ಟು? ಇದೆಲ್ಲ ಕಾಡಲ್ಲಿ ಸಿಗೋದು. ನಂಗೆಲ್ಲ ತಿನ್ಸಕ್ಕಾಗತ್ತ ನೋಡಿ. ಡಿಫ್ರೆಂಟ್ ಟೇಸ್ಟು, ಲೈಫಲ್ಲಿ ತಿಂದಿದ್ದೆ ಇದು. ಮತ್ತು ಅದಕ್ಕೆ ಹಳ್ಳಿ ಜೀವನ ಅಂತ ಹೇಳೋದು. ನೋಡಿ ಖುಷಿ ಆದರು. ಅವು ಜೀವನದಲ್ಲಿ ತಿಂದಿಲ್ಲ ಈ ಥರ ಮಿಲ್ಡಿ ಹಣ್ಣು. ಇವೆಲ್ಲ ಬಾಲ್ಯ, ನಮ್ಮ ಬಾಲ್ಯ ರೀ ಇವು. ತಿನ್ನು, ಒಳ್ಳೇದಿದು. ಖಾರ ಹಣ್ಣು ತಿಂತೀವಲ್ಲ, ಖಾರ ಹಣ್ಣಿಗಿನ್ನ ತುಂಬ ಚೆನ್ನಾಗಿದೆ. ಹೋಗ್ಬೇಕಾದ್ರೆ ಬಿಡಿಸ್ಕೊಳೋಣ, ಗೊಂಚ್ಕೊಂಟ್ಲು ಬಿಟ್ಟೈತೆ ನೋಡಿ. ತಾಯಿ ಮಮಕಾರ ಅಂತ ಹೇಳ್ತಾರೆ ನೋಡಿ. ನಾವು ತಿಂದು ಹೋಗ್ಬೇಕಾದ್ರೆ ಹುಡುಗರು ಕಿತ್ಕೊಂಡೋಗೋಣ ಅದಕ್ಕೆ ಹೇಳೋದು. ನನಗೆ ಅದು ಬುದ್ಧಿ ಇದ್ರೂ ನಾವು ಮರ್ತ್ಬಿಡ್ತೀನಿ. ಈಗ ಹೋಗ್ಬೇಕಾದ್ರೆ ನೆನ್ಪು ಮಾಡ್ತಾರೆ ಮಿಲ್ಡಿ ಹಣ್ಣು ಕಿತ್ಕೋಬೇಕು ಹುಡುಗರಿಗೆ ಅಂತೇಳಿ. ಅಂದರೆ ಹೊಸ ಟೇಸ್ಟು ಮಕ್ಳಿಗೂ ತೋರಿಸಿದ್ರೆ ಅವ್ರಿಗೂ ಒಂದು ಗೊತ್ತಾಗುತ್ತೆ ಇಂಥದ್ದೆಲ್ಲ ಇದೆ ನಮ್ಮ ಪ್ರಪಂಚದಲ್ಲಿ ಅಂಥೇಳಿ. ಸೊ ಆ ಭಾವನೆ ಇತ್ತ ತಾಯಿ, ಅದಕ್ಕೆ ತಾಯಿ ಅಂತ ಹೇಳೋದು. ನಾನು ಇದೇ ಫಸ್ಟ್ ನೋಡ್ತಿರೋದು. ಅದು ಗಿಡ ಬೇರೆ, ಈ ಗಿಡದೊಳಗೆ ಹಸಿ ಬಂದೈತಲ್ವಾ? ಬಳ್ಳಿ ಇದು. ನಾನು ಈ ಗಿಡ ಅಂದ್ಕೊಂಡೆ, ಮುಳ್ಳಿನ ಗಿಡ ಅಂದ್ಕೊಂಡೆ. ಅದು ಕಳ್ಳಿ. ಅದು ಇದು ಎಲೆ, ಹುಣ್ಸೆಹಣ್ಣು ಎಲೆ ಇದ್ದಂಗೈತೆ. ಇದು ಗುಲ್ಗಂಜಿ ಐತಲ್ಲ, ನೋಡಕ್ ಚೆನ್ನಾಗಿರುತ್ತೆ, ಬಟ್ ಭಾಳ ವಿಷ ಇದು. ಇಲ್ಲಿ ತೋರಿಸಿಲಿ, ಗುಲ್ಗಂಜಿ ಭಾಳ ವಿಷ. ಇದು ಗುಲ್ಗಂಜಿ ಗಿಡ. ಈ ಎಲೆ ಐತಲ್ಲ, ಇದು ಒಂದು ಎಲೆ ಹಾಕಿದ್ಬಿಟ್ರೆ ನೀನು 2 ಲೀಟ್ರು ಒಂದು 1 kg ಬೆಲ್ಲ ತಿಂತಿಯಲ್ಲ, ಅಷ್ಟು ಟೇಸ್ಟ್ ಸಿಗುತ್ತೆ ನಿನಗೆ. ಹೌದಾ? ಬೀಡ ಹಾಕೊಡ್ತಾರೆ ಗೊತ್ತಾ ಎಲೆ, ಅದು ಇದೇ ಎಲೆಮ್ಮ. ಮತ್ತೆ ವಿಷ ಇರುತ್ತೆ ಅಂತೀರಾ? ಸೋಜಿಗೆ ಕಾಯಲ್ಲಿ ವಿಷ, ಸೇವನೆ ಮಾಡಬಾರ್ದು. ಎಲೆಲಿ ವಿಷ ಇರಲ್ಲ. ಎಲೆ ತುಂಬಾ ಸಂಜೀವಿನಿ ಮದ್ದು ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಕಾಯಲ್ಲಿ ವಿಷ, ಎಲೆಲಿ ಇದು ಸಿಹಿ. ಅದಕ್ಕೆ ಭಗವಂತ ಎಲ್ಲಿ ಏನೋ ಇಟ್ಟಿರ್ತಾನೆ. ಇದು ಬೀಡಾದಲ್ಲ ಹಾಕೋದು ಇದೆ, ಒಣಗಿರೋ ಎಲೆ ಹಾಕೊಡ್ತಾರೆ ಗೊತ್ತಾ, ಇದೆ ಅದು. ಇಂತೂ ನಾವೆಲ್ಲ ನೋಡ್ಕೊಂಡು 3 ಗುಂಡಿಗೆ ಬಂದು, 3 ಗುಂಡೆ ಅಂದರೆ ಪೂರ್ವಭಾಗದಿಂದ ನೋಡ್ರೆ 3 ಗುಂಡು ಕಾಣಿಸುತ್ತೆ. 3 ಗುಂಡು ಹಳ್ಳ ಅಂತೇಳಿ ಕರಿತೀವಿ. 3 ಗುಂಡಿದು, ಇದರಿಂದ ಇನ್ನೂ 2 ಗುಂಡಿದೆ, ಹಂಗಾಗಿ 3 ಗುಂಡು. ಅಂದರೆ ಅವಾಗ ರೆಕಗ್ನೈಸ್ ಆಗ್ಬೇಕಲ್ಲ ಎಲ್ಲಿದೆ ಅಂತ ಕೇಳಿದ್ರೆ 3 ಗುಂಡು ಹಳ್ಳುತ್ತವ, 3 ಗುಂಡು ತವಿದ್ದೀನಿ, ಆಮೇಲೆ ಆಲ್ಕಾಸ ಗವಿ ತವಿದ್ದೀನಿ, ಲಕ್ಷ್ಮೀ ಗುಂಡು ತವಿದ್ದೀವಿ, ಹಂದಿ ಹಳ್ಳ ತವಿದ್ದೀವಿ. ಈ ಥರ ಲೊಕೇಶನ್ ಫಿಕ್ಸ್ ಮಾಡ್ಕೊಳ್ಳಿವು. ನೀವೆಲ್ಲೇ ಸರ್ಕಲ್ ಸೋನಿವಾಡ್ ಸಿಗ್ನಲ್ಲು ಮಡುವಾಳ ಅಂತೆಲ್ಲ ಹೇಳ್ತಿರಲ್ಲ, ಆ ಥರ ನಮ್ಮ ಬೆಟ್ಟದಲ್ಲೂ ಲೊಕೇಶನ್ ಇದ್ದು. ಕಾರೆ ಗಿಡ, ಕಾರೆ ಹಣ್ಣು, ಹಣ್ಣಾಗಿಲ್ಲ ಇನ್ನು, ಬೆಂಕಿ ಬಣ್ಣದಲ್ಲಿ ಹಾಕೊಂಡು ಹಣ್ಣ ಅಲ್ಲಿ ಟೇಸ್ಟ್ ಇರಲ್ಲ. ಅದು ಕಾಣಿಸ್ತಲ್ಲ, ಹಳದಿ ಬಣ್ಣಕ್ಕಿದೆ. ಮಿಲ್ಡಿ ಹಣ್ಣು, ಕುಳ್ಳಿ ಹಣ್ಣು, ಕಾರೆ ಹಣ್ಣು, ಇವೇ ನಮಗೆ ಊಟ. ಆವಾಗ ಬೆಟ್ಟಕ್ಕೆ ಬಂದರೆ ಸ್ನ್ಯಾಕ್ಸ್ ಅಲ್ಲ, ಊಟನೇ ಅದು. ಮಧ್ಯಾಹ್ನ ಯಾವ ಅನ್ನ ಹಾಕೊಂಡು ನಮಗಿಲ್ಲಿ ವೈವಿಧ್ಯಮಯ, ಕಲರ್ಫುಲ್. ಈ ಕಲರು ಎಲ್ಲೂ ಸಿಗಲ್ಲ, ಆ ಥರ ಕಲರು ಪ್ರಕೃತಿ ನಮಗೆ ಕೊಟ್ಟಿದೆ. ಇಲ್ಲೂ ಶ್ರೀಗಂಧದ ಮರ ಇದೆ ನೋಡಿ. ಇದು ಇನ್ನೇನು ದೊಡ್ಡದಾಯ್ತು ಅನ್ನೋ ಅಷ್ಟೊತ್ತು ಬಂದು ಕಡ್ಕೊಂಡು ಹೋಗ್ಬಿಡ್ತಾರೆ ಪಾಪಿಗಳು. ಅದು ಯಾರು ಕಡಿತಾರೋ ಗೊತ್ತಿಲ್ಲ. ನಡಿಯಮ್ಮ, ಇಷ್ಟು ಮೇಲಕ್ಕೆ ಸಾಮಾನು ಸರಂಜ್ ಸಾಕ್ಷಿ ಇವತ್ತು ಅಭಿಷೇಕ ಇಟ್ಕೊಂಡಿದ್ದಾರೆ ರೇವಣಪ್ಪಂಗೆ. ಕತ್ತಾಳೆ ಕಂಬ ಅಂತ ಹೇಳಿ ಕರಿತೀವಿ. ಗಿಡ ವಯಸ್ಸಾದ್ಮೇಲೆ ಕತ್ತಾಳೆ ವಯಸ್ಸಾಯಿತು ಅಂತ ತೋರಿಸ್ಕೊಳಕ್ಕೋಸ್ಕರ ನೋಡಿ ಧ್ವಜಸ್ತಂಭದ ಥರ ಇದೆ. ಇಂತೂ ನಾವು ರೇವಣಪ್ಪನ ದೊಣೆ ಅಂತ ಕರಿತೀವಿ. ದೊಣೆ ಹತ್ರ ತಲುಪ್ದು, ಅಲ್ಲಿ ದೇವಸ್ಥಾನ ಇರೋದು, ಅಲ್ಲಿ ಮೇಲ್ಗಡೆ ನೋಡಿ. ಇದೆಲ್ಲ ಅವಾಗಿನ ಕಾಲಕ್ಕೆ ಕಟ್ಟಿರೋದು, ಈಡ್ಗಲ್ಲಿ ಕಟ್ಟವ್ರೆ. ಅಂದರೆ ನೀರು ಜೋರಾಗಿ ಫೋರ್ಸಾಗಿ ಬಂದು ಇವೆಲ್ಲ ಹೊಡಿಬಾರ್ದು ಅಂತೇಳಿ ಕಟ್ಟಿದ್ದಾರೆ. ಕಳೆದ ವಿಡಿಯೋದಲ್ಲಿ ತೋರಿಸ್ತಿದ್ದೆ ರೇವಣಪ್ಪನ ದೊಣೆನ, ಇವತ್ತು ತೋರಿಸ್ತೀನಿ. ಇದು ಬಿಳಿ ಸೂಲಿ ಕಡ್ಡಿ, ಬಿಳಿ ಸೂಲಿ ಹಣ್ಣು. ಇದು ಸಾಕಾಗಿರ್ತದೆ ಟೇಸ್ಟ್. ತಿನ್ನೋಡಮ್ಮ ನೀನು ಹೆಂಗೆ ಟೇಸ್ಟು. ನೋಡಿ ಆಂಟಿ ಹೇಳ್ತಿಲ್ವ ಅಲ್ಲಿ, ನೋಡಿ ಅಲ್ಲಿ ಹೇಳ್ತಾ ಇದಾರೆ. ಊಟ ಮಾಡಿದ್ರಾ? ಏನು ಮೊಟ್ಟೆ ಉಚ್ತದಲ್ಲ ಹಂಗವೆ. ಇದರಲ್ಲಿ ನೀಲಿ ಬಣ್ಣ ಬರೋದು,
ಸೂಲಿನಲ್ಲಿ. ಅದನ್ನು ಇಂಕಿನ ಕಡ್ಡಿ ಅಂತ ಹೇಳಿ ಬಳಸುವ ನಾವು. ಸೊ ಈಗ ಅದರ ಕಣ್ಮರೆ ಇದೆ. ರೇವಣಪ್ಪನ ದೊಣೆ ಎಷ್ಟು ಚೆನ್ನಾಗಿದೆ ದೊಣೆ. ಮಲ್ಲೇಶ್ವರ್ ಇದ್ದಾರೆ, ತುಂಬ ಯಂಗ್ಸ್ಟಾರ್ ಇವರು. ಯಾಕೆಂದ್ರೆ ನಾವು ಹುಡುಗರಿಂದ ಹೆಂಗವರು ಇವತ್ತು ಹಂಗೆ ಅವ್ರೆ. ಯಾಕೆಂದರೆ ಯಾವುದು ಬ್ಯಾಡ್ ಹ್ಯಾಬಿಟ್ ಇಲ್ಲ. ಮನುಷ್ಯ ದನ ಮೇಯಿಸೋದು, ಹುಲ್ ಕುಯ್ಯೋದು, ಊಟ ಅಷ್ಟು ಬಿಟ್ಟರೆ ಏನು ಮಾಡಲ್ಲ. ಒಂದು ಹೇಳಿ ಮಲ್ಲೇಶಣ್ಣ, ಹೇಳಿ. ಹಾಂ, ಎಷ್ಟುವರೆಗೆ ಕುಯ್ತೀರಾ ಹುಲ್ಲು ದಿನಕ್ಕೆ? ಒಂದು 2 ಕುಯ್ತೀರಾ? ಹಸ್ಗಳು ಎಷ್ಟವ ಈಗ? ಒಂದೇನಾ? ಓಕೆ. ಊಟ ಮಾಡಿದ್ರಾ? ಬರ್ರಿ ಮಾಡಿ ದೇವಸ್ಥಾನಕ್ಕೆ. ಒಂದು ವಿಡಿಯೋ ಮಾಡಾಕಿದೆ ನಾನು ಏನಕ್ಕೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಡಮ್ ಡಮ್ ಡಮರು ಡಮರು ಡಮ ಶಾಕಿನಿ ಡಾಕಿನಿ ಗಿಂಬಂ ಭೂಪಣ ಎಂಡಮೋರಿಗಣ ಗೌರವಾಹಿನಿ ಕಾಳಿ ಕಾಟ ಕಟ ಚಟಪಟ ಕಟ ಕಟ ರುಂಡಧಾರಿಣಿ ಅಂತೇಳಿ ತುಂಬ ಸಾವಿರಾರು ಜನ ನೋಡಿರೋದು. ಭಾಳ ಖುಷಿ ಆಯಿತು. ಇದೇ ಜಾಗದಲ್ಲಿ ಆ ವಿಡಿಯೋ ಮಾಡಿದ್ದು. ಅಂದರೆ ವರ್ಷದ ಮೇಲೆ 1 ವಾರ ಆಗಿರ್ಬೋದು ಆ ವಿಡಿಯೋ ಮಾಡಿ ಈ ದೇವಸ್ಥಾನಕ್ಕೆ ಬಂದು. ಅಂದರೆ ಅದೇನೋ ಹೇಳ್ತಾರಲ್ಲ, ಭಗವಂತ ಯಾವಾಗ ಯಾರನ್ನ ಎಲ್ಲಿ ಕರ್ಸ್ಕೊಬೇಕೋ ಅಲ್ಲಿ ಕರ್ಸ್ಕೊಂತ ನೋಡಿ. ನಮ್ಮೂರು ಕೆಡಕ್ಕೆ ಶುರುವಾಗಿದೆ ಅನ್ನೋದಕ್ಕೆ ಕಾರಣ ಇದೆ ನೋಡಿ. ಎಷ್ಟು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಆಗಿದೆ. ಶಿವಗಂಗೆ ಹತ್ರಕ್ಕೆ ಬಂದ್ಬಿಟ್ಟವೆಲ್ಲ. ಮೊದಲು ಇಲ್ಲಿಂದ ನೋಡ್ರಿ ಬರೀ ಹೊಲಗಳು, ಗದ್ದೆ ಕಾನು ಇವು ಕಾಣೋದು. ನೋಡಿ ಎಲ್ಲ ಶೀಟು ಫ್ಯಾಕ್ಟ್ರಿ ಇವೇ ಕಾಣ್ತವೆ. ಅಪ್ ಟು ಹಾಸ್ಪಿಟಲ್ವರೆಗೂ ನೋಡಿ ಬರೀ ಇಂಡಸ್ಟ್ರಿಯಲ್ ಏರಿಯಾನೇ. ಇರಲಿ, ಏನು ಮಾಡೋಕ್ಕಾಗಲ್ಲ. ಮೊದಲು ಇಷ್ಟು ಹುಲ್ಲು ಸಿಗ್ತಿರಲಿಲ್ಲ. ಯಾಕೆಂದರೆ ಸುಮಾರು ಹಸುಗಳು ಹೊಡ್ಕೊಂಬಂದ್ಬಿಡಿವೋ. ಹಸುಗಳು ಮೇವು ಸಿಗ್ದೇ ಅಲ್ಲಿ ಗಿರಿ ಕೊಳ್ಳೋರ್ಗು ತುದಿಗನ ಹೋಗ್ಬಿಡಿವೋ. ಈಗ ಇಲ್ಲೇ ಕೆಳಗಡೆ ಮೇಯಿಸ್ಬೋದು, ಅಷ್ಟು ಹುಲ್ಲಿದೆ. ಆಗೋಗಿರಂಗೈತೆ. ನಾವು ಬಂದಿದ್ದೆ ತಡ ಆಗೋಯ್ತು. ಬನ್ನಿ ಯಾರ್ಯಾರು ಬಂದರು ನೋಡೋಣ. ಜನಗಳು ಬಂದಿದ್ದಾರೆ. ಈಗ ಇಲ್ಲಿ ಶಿವಂಗಿಲ್ಲ ಇದ್ದಲ್ಲಪ್ಪಿ, ಆಗೋಯ್ತು ಪೂಜೆ ಎಲ್ಲ? ಹಾಂ, 500 ಲೇಟಾ ಅಣ್ಣ? ನಮಸ್ತೆ. ಅಡುಗೆ ಮಾಡಕ್ಕೆ ಶುರು ಹಚ್ಕೊಂಡವ್ರೆ. ಏನ್ ಕಾಕ ಇದು? ಪಂಚಾಮೃತ ಅಭಿಷೇಕ. ಎಲ್ಲ ರೆಡಿ ಆಗಿದೆ. ಓ ರೇವಣ್ ಸಿದ್ದಣ್ಣವರು, ಓ ರಾಜಣ್ಣ, ಎಲ್ಲ ರೆಡಿ ಆಗಿದ್ಯಾ? ಸಿದ್ಧತೆ. ಬಿಸಿ ಬಿಸಿ ಪಲಾವ್. ಅದೇನಿದೆ ಅದು? ಇದು ಮೊಸರನ್ನ. ಈ ರೇವಣ್ ಸಿದ್ಧ ಅಂತೇಳಿ ಇವರು ಅಲಿಯಾಸ್ ಭೋಜನ ಅಂತೇಳಿ. ಸೊ ಅಡುಗೆ ಸಿದ್ಧತೆ ಎಲ್ಲ ನಡೆದಿದೆ. ಎಲ್ಲ ಪೂಜೆಗಷ್ಟೇ ಕಾಯ್ತಾ ಇರೋದು. ಒಳಗಡೆ ಹೋಗೋಣ ಬನ್ನಿ. ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಇಷ್ಟೆಲ್ಲ ಸಾಮಾನು ಸರಂಜುಗಳು ಸಲಕರಣೆಗಳು ಎತ್ಕೊಂಡು ಹೋಗಿ ಒಂದು ಅಭಿಷೇಕ ಇಟ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಕಾರ್ಯನೇ ಸರಿ, ದೊಡ್ಡ ಸಾಧನೆ ಅದು. ಯಾಕೆಂದರೆ ಇಷ್ಟು ಮೇಲಿಕೆ ಹತ್ತೋದಿದೆಯಲ್ಲ, ಬರೀ ಕೈಲಾದದೇ ಕಷ್ಟ. ಇಷ್ಟೆಲ್ಲ ಸಾಮಾನು ತಂದು ಮಾಡ್ತಾರೆ. ಅಭಿಷೇಕ ಆಗಿದೆ, ಅಭಿಷೇಕದ ಬಟ್ಲುಗಳು, ಇನ್ನು ಬರೀ ಅಲಂಕಾರ ಮಂಗಳಾರತಿ ಅಷ್ಟೇ ಇರೋದು. ನೋಡಿ ಪೂಜೆಗಳಿಗೆ ತಂದಿರೋದು. ನಮ್ಮಂಥ ಭಕ್ತರು ಕೆಳಗಿಂದ ಹೋಗಿರೋರು ಎಲ್ಲ ಪೂಜೆ ಸಾಮಾನು ತೊಗೊಂಡೋಗಿರ್ತೀವಿ. ನೋಡಿ ಬೆಟ್ಟದ ಬಂದವ್ರೆ, ಸುಸ್ತಾಗಿಲ್ಲ ಅವ್ರಿಗೆ. ಎಲ್ಲ ಒಂದು ಕೈ ಹತ್ರಕ್ಕ ಹೇಳ್ರಕ್ಕ. ಹೌದಕ್ಕ, ನಾವೇನ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ನೋಡಿ ನನ್ನ ವಿಡಿಯೋ ನೋಡ್ತಾರಂತೆ, ನನಗೆ ಗೊತ್ತಿಲ್ಲ. ಭಾಳ ಖುಷಿ ಆಯಿತು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿದೆ. ಯಾಕೆಂದರೆ ಇದಕ್ಕಿನ್ನ ಪುಣ್ಯ ಇನ್ನೇನು ಬೇಕಿಲ್ಲ. ಇಲ್ಲ ಒಂದು ಕಡೆ ಗುರುತಿಸ್ತಾರಲ್ಲ ನಮ್ಮನ್ನು. ನೋಡಿ ಎಲ್ಲ ಆರಾಮಾಗಿ ಕೂತಿದ್ರೆ, ಹಲಸಿನ್ಕಾಯಿ ಎಲ್ಲ ಬಿಚ್ಚಿಬಿಟ್ಟು ರಾಸಾಯನಿಕ ಎಲ್ಲ ರೆಡಿ ಮಾಡಿ ರೆಸ್ಟ್ ಮಾಡ್ತಾಯಿದ್ರು. ಭಾಳ ಖುಷಿ ಆಯಿತು. ಮುಳ್ಳಂದಿ ಮುಳ್ಳಿದೆ ನೋಡಿ ಇಲ್ಲಿ. ಅಂದರೆ ಇದಕ್ಕೆ ಸಾಕ್ಷಿಭೂತವಾಗಿ ಮುಳ್ಳಂದಿ ಇದ್ದಾವೆ ನಮ್ಮ ಶಿವಂಗಿ ಬೆಟ್ಟದಲ್ಲಿ ಅಂತ. ಬಂದೆ ಅಲ್ಲಿಗೆ ಬರ್ತೀನಿ ತಗೋಣ. ನೋಡಿ ಇದನ್ನು ಅನಾದಿ ಕಾಲದಲ್ಲಿ ಈ ಶಾಹಿ ಎದ್ಕೊಂಡು ಬರಹಗಳು ಬರೆಯೋಕ್ಕೆ ಬಳಸೋರು. ಮುಳ್ಳಂದಿ ಮುಳ್ಳು ನೋಡಿ, 2 ಕಡೆ ಬರ್ಜಿ ಥರ ಇದೆ, ಶಾರ್ಪ್ ಇದೆ. ಥ್ಯಾಂಕ್ಸ್ ಅಣ್ಣ. ಹೆಂಗೋ ಸಿಕ್ಕೈತಲ್ಲ, ಇನ್ನೂ ಸಿಗುತ್ತೆ ಹುಡುಕಿ. ತಡಿ. ಪೂಜಾ ಕರ್ತೃಗಳು ಯಾರು ಅಂತ ತೋರಿಸ್ಬಿಡ್ತೀನಿ. ಬನ್ನಿ ದಂಪತಿಗಳು ಇವರೇ. ಸ್ವಾಮಿ ದಯವಿಟ್ಟು ಎಲ್ಲ ನಾವೊಬ್ರೇ ಅಲ್ಲ, ಎಲ್ಲಾರು ಮಾಡಿದ್ದಾರೆ. ಅದರಲ್ಲಿ ಕಲ್ಪೇಶ್ ಅವರು ಇದ್ದಾರೆ. ದಯವಿಟ್ಟು ನಾನೊಬ್ಬಲ್ಲ, ನಾನೊಬ್ಬನ ಹೆಸರು ಗ್ಯಾರಂಟಿ ತೋರಿಸ್ಬಿಡಿ. ಚಂದ್ರಣ್ಣ ದಂಪತಿಗಳು ಮಗ ಅಲ್ಲಿದ್ದಾರೆ. ವಿಶೇಷ ಪೂಜೆ ಇಟ್ಕೊಂಡಿದ್ರು ಮಂದೇವ ಅಂತೇಳಿ. ಬಹಳ ಖುಷಿ ಆಯ್ತು ನಮ್ಗೆ. ಅವ್ರ ಆಶೀರ್ವಾದ, ಅವರೆಲ್ಲ ದಾನ ಮಾಡಿದ್ ನಾವ್ ಇಲ್ಲಿ ಗಂಟ ಬಂದಿದ್ದೀವಿ ಅಷ್ಟೇ. ಇವರೆಲ್ಲ ಬಹಳ ಕಷ್ಟಪಟ್ಟು ಅವಾಗಿನ ಕಾಲಕ್ಕೆ ಅವಾಗೆಲ್ಲ ಊಟ ಎಲ್ಲ ಹಾಕಿವ್ರ ಇಲ್ಲಿ, ಪೂಜೆ ಅಭಿಷೇಕ ಎಲ್ಲ ಮಾಡಿ. ನೋಡಿ ಇಲ್ಲೆಲ್ಲ ಸೌದೆ ಯಾಕೆ ಬರಕ್ಕಾಗಲ್ಲ? ವಯಸ್ಸಾಯ್ತು ಅಂತ ಬರಕ್ಕಾಗಲ್ವಾ? ಇಲ್ಲ ಕಾಡು ಪ್ರಾಣಿಗಳಿದೆ ಅಂತನಾ? ಕಾಡು ಪ್ರಾಣಿ ಎಲ್ಲ ನಮ್ಗೆ ವಯಸ್ಸು. ನೋಡಿ ನೀವೆಲ್ಲ ಬರದ್ ಬಿಟ್ರಿ, ಎಲ್ಲ ಹಿಂಗ ಆಗೋಯ್ತು ಕಾಡು. ನಮ್ ಶಿವಂಗಿ ಬೆಟ್ಟ ಇಲ್ಲೆಲ್ಲ ಬಯಲು ಚೆನ್ನಾಗಿತ್ತು. ಇವಾಗ
ಪೂಜೆ ನಡೀತಾ ಇದೆ, ವಿಶ್ರಾಂತಿಗೋಸ್ಕರ ಇಲ್ಲೆಲ್ಲ ಬಂದು ಕೂತಿದ್ದೀವಿ. ಯಾಕೆಂದರೆ ಹಳೆ ನೆನಪು, ಮೇಕೆ ಕಾಯ್ದಿದ್ದು, ಹಸುಗಳು ಕಾಯ್ದಿದ್ದು ಎಲ್ಲ ಜಾಗ ನೋಡ್ಬೇಕಲ್ಲ, ಹಂಗಾಗಿ ಈ ಕಡೆ ಬಂದಿದ್ದೀವಿ. ಯಾರ್ಯಾರಿದ್ದು ತೋರಿಸ್ತೀನಿ ಬನ್ನಿ. ಇದ್ರಲ್ಲ ಅದಕ್ಕೆ ಒಂದ್ಸರಿ ಕೂಗು ಹಾಕಿ. ನಾನು ಕಾಲದಲ್ಲಿ ಮೇಕೆ ಮೇಯಿಸಿರೋ ಜಾಗ ಇಲ್ಲಿ ಬಂದ್ರೆ ಅದು ನೆನಪು ಬರುತ್ತೆ, ಅದಕ್ಕೋಸ್ಕರ ನಾನು ಅದನ್ನ ನೆನ್ಸ್ಕೊಂಡು ಕೂಗ್ತಾ ಇದ್ದೀನಿ. ಹಳೆ ಜಾಗ ನೋಡಕ್ ಬಂದಿರೋದು, ಹಳೆ ಜಾಗ ಅದಕ್ಕೋಸ್ಕರ ನೋಡಿ. ಊರಿಗೆ ಬಹಳ ಸರ್ವಿಸು ಇಲ್ಲಿ ಶಿವಗಂಗೆ ಬೆಟ್ಟ. ಸರ್ ಪ್ರಸಾದ್ ಹೇಳೋ, ಯಾಕೋ ಡಲ್ ಆಗಿದ್ಯಾ? ಅಪ್ಪೆ ಕೈ ಎತ್ತು, ಸುಸ್ತಾ ಊಟ ಅಡಿಗೆ ಮಾಡಿ ಬಾಬು. ಅಡಿಗೆ ಮಾಡಿ ನೀರು ಹೊತ್ತಿ ಎಷ್ಟೊಂದು 8 ಕ್ಯಾನ್ ಹೊತ್ಕೊಂಬಂದ? ಆಮೇಲೆ ಕುಡಿಯಕ್ಕೆ 10 ಕ್ಯಾನು. 13 ಕ್ಯಾನ್. ಅಪ್ಪ ಅನಕೆಟ್ಟೆ ಕಷ್ಟ ಅದೇ. ಒಳಗಡೆ ಪೂಜೆ ಅಲಂಕಾರ ಎಲ್ಲ ಮುಗಿದಿತ್ತು. ಇನ್ನು ಮಹಾಮಂಗಳಾರತಿ ಅಷ್ಟೇ ಬಾಕಿ ಇತ್ತು. ಮಹಾಮಂಗಳಾರತಿ ಮತ್ತು ಅಷ್ಟೋತ್ತರ ಅಷ್ಟು ಬಾಕಿ ಇತ್ತು. ಸೊ ಒಳಗಡೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ, ರೇವಣ ಸಿದ್ದಪ್ಪ ಹಂಗೆ ಎದ್ದು ಬರ್ತಾರೆ ಅನ್ನೋ ಥರ ಕೂತಿದ್ದಾರೆ. ಭಾಳ ಖುಷಿ ಆಯಿತು. ಏಕೆಂದರೆ ಅಷ್ಟು ಎತ್ತರಕ್ಕೆ ಮೇಲ್ಗೆ ಹೋಗಿ ಒಂದು ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡು ಪೂಜೆ ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ. ಅದರಲ್ಲಿ ನಮ್ಮ ರೇಣುಕ ಸ್ವಾಮಿಗಳು ಇದ್ದಾರಲ್ಲ, ಇವರು ಪೂಜೆ ಕೂತ್ಕೊಂಡ್ರೆ ಸಮಯ ಹೋಗೋದು ಗೊತ್ತಾಗಲ್ಲ. ಸೊ ಅಷ್ಟೋತ್ತರ ಎಲ್ಲ ಮುಗೀತು. ನಮ್ಮ ಅಕ್ಕವರು ಇವರು ಕುದೂರ್ನವರಂತೆ. ಸೊ ಇವ್ರು ಭಾಳ ಖುಷಿ ಆಯಿತು. ಯಾಕೆಂದರೆ ಇವರು ರೇವಮ್ಮವ್ರಿಗೂ ಅಷ್ಟೋತ್ತರ ಮಾಡಬೇಕು ಅಂಥೇಳಿ ಪಾಪ ಅವರು ಬಾಯಿಂದನೇ 101 ಅಷ್ಟೋತ್ತರ ಹೇಳಿದ್ರು. ಭಾಳ ಖುಷಿ ಆಯಿತು. ಯಾಕೆಂದರೆ ಎಲ್ಲರಲ್ಲೂ ಇದು ಭಕ್ತಿ ಅನ್ನೋದು ಬರಲ್ಲ, ಅವ್ರಿಗಿದೆ. ಅವ್ರಿಗೊಂದು ದೊಡ್ಡ ಧನ್ಯವಾದ. ನೋಡಿ ಎಷ್ಟು ಚೆನ್ನಾಗಿ ಮಂಗಳಾರತಿ ಆಯಿತು. ನಮ್ಮ ಚೇತನ್ ಶಾಸ್ತ್ರಿಗಳು, ನಮ್ಮೂರಿನವರಿವರು, ಇವರು ಮತ್ತು ರೇಣುಕೇಶ್ವರ ತಂದೆ ಎಲ್ಲ ಸೇರಿಕೊಂಡು ಒಟ್ಟುಗೂಡಿ ಅಭಿಷೇಕ ಮಾಡಿದರು. ಭಾಳ ಸಂತೋಷ. ಅದು ಕಳೆದ ವರ್ಷ ನಾನು ನಮ್ಮ ರೇಣುಕೇಶ್ವರು ಹೋಗಿ 1 ವರ್ಷ ಆಗಿತ್ತು. ನಾವಿಬ್ಬರೇ ಹೋಗಿ ಅಭಿಷೇಕ ಮಾಡ್ಕೊಂಬಂದಿದ್ದು. ಏಕೆಂದರೆ ಇದು ಭಾಗ್ಯ ಎಲ್ರಿಗೂ ಸಿಗಲ್ಲ, ಅದೊಂದು ಪುಣ್ಯ. ಮತ್ತು ಪಂಚಾಮೃತ ಕೊಟ್ಟರು, ಚೆನ್ನಾಗಿತ್ತು ಅದನ್ನು. ಮತ್ತು ನೋಡಿ ಎಷ್ಟು ಜನ ಸುಮಾರು ಲೇಟ್ ಆದರೂ ಸಹ ತಾಳ್ಮೆಯಿಂದ ಕಾಯ್ದಿದ್ರು. ಯಾವುದಕ್ಕೋಸ್ಕರ ಅಂದರೆ ದೇವ್ರ ಮೇಲಿನ ಭಕ್ತಿಗೋಸ್ಕರ ಕಾಯೋದನ್ನು. ಅದೊಂದು ಬಿಟ್ಟರೆ ಅಲ್ಲಿ ಯಾರಿಗೂ ಅಸಮಾಧಾನ, ಇಷ್ಟೊಂದು ಲೇಟ್ ಆಯಿತು, ಯಾರಿಗೂ ಆ ಭಾವನೆ ಇರಲಿಲ್ಲ. ಎಲ್ಲ ಕಾತುರರಾಗಿದ್ದರು, ಮಂಗಳಾರತಿ ಯಾವಾಗತ್ತೆ, ದೇವ್ರ ದರ್ಶನ ಯಾವಾಗತ್ತೆ ಅಂತೇಳಿ. ಸೊ ಇಂಥ ಸ್ವತಂತ್ರ ದೇವಸ್ಥಾನಕ್ಕೆ ಹೋದಾಗ ನಾವೇ ಸ್ವತಂತ್ರರು ಅನಿಸುತ್ತೆ. ನೋಡಿ ಎಲ್ಲರ ಮುಖದಲ್ಲೂ ಮಂದಹಾಸ. ಒಂದು ತೀರ್ಥ ಪ್ರಸಾದ ಸಿಕ್ತು, ಮಂಗಳಾರತಿ ಸಿಕ್ತು ಅಂತೇಳಿ ಭಾಳ ಖುಷಿಪಟ್ಟರು. ಇವರು ಚಂದ್ರಶೇಖರ್ ದಂಪತಿಗಳಿಗೆ ಮತ್ತು ಅಲ್ಲಿನ ಏನು ಸೇವಾಕರ್ತರಿದ್ದರು ಅವ್ರಿಗೆಲ್ರಿಗೂ ದೊಡ್ಡ ಧನ್ಯವಾದ ಈ ವಿಡಿಯೋ ಮುಖಾಂತರ. ಸೊ ಅದಾದಮೇಲೆ ಪ್ರಸಾದ ಹಂಚಿ ಫಸ್ಟು ಹಲಸಿನ ರಸಾಯನ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇನ್ನು 3-4 ಥರ ಐಟಮ್ ಮಾಡಿದರು. ಪಲಾವು, ಮೊಸರು ಬಜ್ಜಿ, ಹೆಸರುಬೇಳೆ, ಕೇಸರಿ ಬಾತು, ವಡೆ, ತುಂಬ ಟೇಸ್ಟಿಯಾಗಿತ್ತು. ಸೊ ನಾವೆಲ್ಲ ಊಟ ಮಾಡಿದ್ವಿ. ಈ ವಿಡಿಯೋ ಮುಖಾಂತರ ಧನ್ಯವಾದ ಹೇಳ್ತೀನಿ. ಸೊ ಪೂಜೆ ಕಾರ್ಯ ಭಾಳ ತಡ ಆಯಿತು, ಆದರೂ ತುಂಬ ಚೆನ್ನಾಗಾಯಿತು. ಪ್ರಸಾದ ಎಲ್ಲ ಚೆನ್ನಾಗಿತ್ತು. ನೋಡಿ ಎಲ್ಲ ಸಿದ್ಧ ಆಗಿದ್ದಾರೆ. ಸೊ ಇರೋದು ಕಾಲಿಗೆ ಮಾಡಿಕೊಂಡು ಮನೆ ಸೇರಿಸ್ತಾರೆ. ಯಾಕೆಂದರೆ ಸ್ವಲ್ಪ ಮಳೆ ಬಂದಿದ್ದ ಸ್ವಲ್ಪ ಲೇಟ್ ಆಯಿತು. ಸೊ ತೊಂದರೆ ಇಲ್ಲ, ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಖುಷಿಯಿಂದ ಜನ ಇದ್ದಾರೆ. ನೋಡಿ ಇಳಿಯೋದು ಹೆಂಗಿದೆ, ಅಲ್ಲ ಹಂಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶ್ರೀ 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 ಜಗದ್ಗುರು ರೇವಣ ಸಿದ್ದೇಶ್ವರರ ಪೂಜೆ, ಪ್ರಸಾದ, ಅಭಿಷೇಕ ಕಾರ್ಯಕ್ರಮ ಆಗಿತ್ತು. ಇದೇ ಥರ ನನ್ನ ವಿಡಿಯೋಗಳು ನೋಡ್ತಾ ಇರಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಶರಣಯ್ಯ.